ಈಗ ಈ ನೆಲದ ಕಾನೂನನ್ನು ಎಲ್ಲರೂ ಗೌರವಿಸಬೇಕು. ಇಲ್ಲಿ ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಮುಖ್ಯಮಂತ್ರಿಗಳು ಅದು ಯಾರೋ ಗಣ್ಯಮಾನರು ಯಾರಲ್ಲ, ಕಾನೂನಿಗೆಲ್ಲರೂ ಅಡಿಯಲ್ಲಿ ಒಂದೇ. ಆದರೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಷ್ಟೆಲ್ಲ ಏನು ಹತ್ಯೆ ಆಗಿದೆಯಲ್ಲ ರೇಣುಸ್ವಾಮಿ ಅವ್ರ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು. ಆಮೇಲೆ ಈ ಎಲ್ಲ ಚಿತ್ರಗಳನ್ನ ಬ್ಯಾನ್ ಮಾಡಬೇಕು. ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಅದನ್ನು ಹಿಸ್ಟ್ರಿ ಕೇಳ್ತಾ ಮೀಡಿಯಾ ಮಾಧ್ಯಮದಲ್ಲಿ ಅಥವಾ ಪ್ರಿಂಟ್ ಮೀಡಿಯಲ್ಲಿ ಓದ್ತಾ ಹೋದರೆ ಮೈಕೈ ಜುಮ್ ಅನಿಸುತ್ತೆ. ಅಷ್ಟು ಹಿಂಸಾಚಾರ. ನಾವು ಹೇಳೋದು ಆತ ತಪ್ಪು ಮಾಡಿದರೆ ಕಾನೂನಿತ್ತು, ಕಾನೂನನ್ನು ಕೈ ತೆಗೆದುಕೊಂಡದ್ದು ತಪ್ಪು, ಅಪರಾಧ. ಅಥವಾ ನಾನೇ ಆಗಲಿ, ನನಗೆ ಯಾರಾದರೂ ಬೈತಾರೆ ಅಥವಾ ಬೇರೆ ರೀತಿ ಮೆಸೇಜ್ ಹಾಕ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ದಂಡಿಸೋಕ್ಕೆ ನನಗೆ ಅಧಿಕಾರ ಇಲ್ಲ, ಹೊಡೆಯೋಕ್ಕೆ ಅಧಿಕಾರ ಇಲ್ಲ. ಮ್ಯಾನ್ ಪವರ್ ಬಳಸೋಕ್ಕೆ, ಮ್ಯಾನ್ ಪವರ್ ಮನಿ ಪವರ್ ನಡೆಯಲ್ಲ, ಮ್ಯಾನ್ ಹ್ಯಾಂಡ್ಲು ಮಾಡೋಕ್ಕಲ್ಲ. ಇಲ್ಲಿ ಕೋರ್ಟ್ ಇದೆ, ಕಾನೂನಿದೆ, ಆತನ ಮೇಲೆ ಕೇಸ್ ಹಾಕ್ಬೋದಿತ್ತು. ಇನ್ನೂ ಸಿಟ್ಟು ಬಂದರೆ 2 ಕಪಾಳು ಕೊಡಿಲಿ, ಯಾರು ಬೇಡ ಅಂತಾರೆ. ಇಷ್ಟು ಕ್ರೂರಿಯಾಗಿ ಹಿಂಸೆ ಕೊಡಬೇಕು ತಪ್ಪು ಯಾರೇ ಆಗಲಿ. ಇದಕ್ಕೆ ಸರಿಯಾದ ಶಿಕ್ಷೆ ಆಗ್ಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಸರ್ಕಾರ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಈಗ ಈ ನೆಲದ ಕಾನೂನನ್ನು ಎಲ್ಲರೂ ಗೌರವಿಸಬೇಕು. ಇಲ್ಲಿ ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಮುಖ್ಯಮಂತ್ರಿಗಳು ಅದು ಯಾರೋ ಗಣ್ಯಮಾನರು ಯಾರಲ್ಲ, ಕಾನೂನಿಗೆಲ್ಲರೂ ಅಡಿಯಲ್ಲಿ ಒಂದೇ. ಆದರೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಷ್ಟೆಲ್ಲ ಏನು ಹತ್ಯೆ ಆಗಿದೆಯಲ್ಲ ರೇಣುಸ್ವಾಮಿ ಅವ್ರ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು. ಆಮೇಲೆ ಈ ಎಲ್ಲ ಚಿತ್ರಗಳನ್ನ ಬ್ಯಾನ್ ಮಾಡಬೇಕು. ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಅದನ್ನು ಹಿಸ್ಟ್ರಿ ಕೇಳ್ತಾ ಮೀಡಿಯಾ ಮಾಧ್ಯಮದಲ್ಲಿ ಅಥವಾ ಪ್ರಿಂಟ್ ಮೀಡಿಯಲ್ಲಿ ಓದ್ತಾ ಹೋದರೆ ಮೈಕೈ ಜುಮ್ ಅನಿಸುತ್ತೆ. ಅಷ್ಟು ಹಿಂಸಾಚಾರ. ನಾವು ಹೇಳೋದು ಆತ ತಪ್ಪು ಮಾಡಿದರೆ ಕಾನೂನಿತ್ತು, ಕಾನೂನನ್ನು ಕೈ ತೆಗೆದುಕೊಂಡದ್ದು ತಪ್ಪು, ಅಪರಾಧ. ಅಥವಾ ನಾನೇ ಆಗಲಿ, ನನಗೆ ಯಾರಾದರೂ ಬೈತಾರೆ ಅಥವಾ ಬೇರೆ ರೀತಿ ಮೆಸೇಜ್ ಹಾಕ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ದಂಡಿಸೋಕ್ಕೆ ನನಗೆ ಅಧಿಕಾರ ಇಲ್ಲ, ಹೊಡೆಯೋಕ್ಕೆ ಅಧಿಕಾರ ಇಲ್ಲ. ಮ್ಯಾನ್ ಪವರ್ ಬಳಸೋಕ್ಕೆ, ಮ್ಯಾನ್ ಪವರ್ ಮನಿ ಪವರ್ ನಡೆಯಲ್ಲ, ಮ್ಯಾನ್ ಹ್ಯಾಂಡ್ಲು ಮಾಡೋಕ್ಕಲ್ಲ. ಇಲ್ಲಿ ಕೋರ್ಟ್ ಇದೆ, ಕಾನೂನಿದೆ, ಆತನ ಮೇಲೆ ಕೇಸ್ ಹಾಕ್ಬೋದಿತ್ತು. ಇನ್ನೂ ಸಿಟ್ಟು ಬಂದರೆ 2 ಕಪಾಳು ಕೊಡಿಲಿ, ಯಾರು ಬೇಡ ಅಂತಾರೆ. ಇಷ್ಟು ಕ್ರೂರಿಯಾಗಿ ಹಿಂಸೆ ಕೊಡಬೇಕು ತಪ್ಪು ಯಾರೇ ಆಗಲಿ. ಇದಕ್ಕೆ ಸರಿಯಾದ ಶಿಕ್ಷೆ ಆಗ್ಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಸರ್ಕಾರ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.